ಕಳೆದ ವರ್ಷ ಸುರಿದ ಭಾರಿ ಮಳೆಗೆ ಸಂಪೂರ್ಣ ಹಾನಿಗೊಳಗಾದ ಕುಟುಂಬಕ್ಕೆ ವರ್ಷ ಆದರೂ ಪರಿಹಾರ ಸಿಕ್ಕಿಲ್ಲ. ಬಡ ದಲಿತ ಕುಟುಂಬಕ್ಕೆ ಪರಿಹಾರ ಸಿಗದೆ ಜೋಪಡಿಯಲ್ಲಿ ಬದುಕು ಸಾಗಿಸುವಂತಾಗಿದೆ. ಪರಿಹಾರಕ್ಕಾಗಿ ಶಾಸಕರು ಅಧಿಕಾರಿಗಳ ಕಚೇರಿಗೆ ಅಲೆದು ಸುಸ್ತಾಗಿರುವ ಈ ಕುಟುಂಬ ಹಿಡಿ ಶಾಪ ಹಾಕ್ತಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ಪುಣಚ ಗ್ರಾಮದ ದೇವಿನಗರದ ನಿವಾಸಿಗಳು ದಲಿತ ಸಮುದಾಯಕ್ಕೆ ಸೇರಿದ ಚೋಮನಲಿಕೆ ಕುಟುಂಬಸ್ಥರ ಸದ್ಯದ ಪರಿಸ್ಥಿತಿ ಇದು. ಕಳೆದ ವರ್ಷ ಈ ಭಾಗದಲ್ಲಿ ಸುರಿದ ಕುಂಭದ್ರೋಣ ಮಳೆಗೆ ಮಣ್ಣಿನ ಗೋಡೆಯ ಮನೆ ಸಂಪೂರ್ಣ ಧರೆಗುರುಳಿತ್ತು. ಆ ಸಂದರ್ಭದಲ್ಲಿ ಸ್ಥಳಕ್ಕಾಗಮಿಸಿದ್ದ ಸ್ಥಳೀಯ ಪಂಚಾಯತ್ ಅಧಿಕಾರಿಗಳು, ಜನಪ್ರತಿನಿಧಿಗಳು, ತಹಶೀಲ್ದಾರ್ ಮನೆಗೆ ಪರಿಹಾರ ಕೊಡುವ ಭರವಸೆ ಕೊಟ್ಟಿದ್ರು. ಮನೆ ಬಿದ್ದು ವರ್ಷ ಕಳೆದ್ರೂ ನಯಾ ಪೈಸೆಯ ಪರಿಹಾರ ಬಂದಿಲ್ಲ. ಸಣ್ಣ ಮನೆಯಾದರೂ ಪಕ್ಕದ ಮನೆಯಲ್ಲಿದ್ದ ಚೋಮನಲಿಕೆಯ ಕುಟುಂಬ ಇದೀಗ ಜೋಪಡಿಯಲ್ಲಿ ಬದುಕೋ ಪರಿಸ್ಥಿತಿ ಎದುರಾಗಿದೆ. ಪುತ್ತೂರು ಶಾಸಕರ ವ್ಯಾಪ್ತಿಗೆ ಸೇರುವ ಈ ಮನೆಯ ದುರಸ್ತಿಗಾಗಿ ಚೋಮ ಕುಟುಂಬ ಹಲವು ಬಾರಿ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಏನು ಟ್ರೈ ಮಾಡಿದಿರಾ? ಎಲ್ಲ ಟ್ರೈ ಮಾಡ್ತಾಯಿತ್ತು. ಈಗ ಎಷ್ಟು ಸಮಯ ಆಯ್ತು ಬಿದ್ದು? ಒಂದು ವರ್ಷ. ಈಗ ಅವರೆಲ್ಲಿ ಬರ್ತಾರೆ? ಅಲ್ಲಿ ಗುಡಿಸಿಲ್ಲ, ಅಲ್ಲಿದ್ದರು. ಒಂದು ಮಗು, ಚಿಕ್ಕದು ಮಗು, ಅದೇ ಗಂಡ ಹೆಂಡತಿ. ಕಳೆದ ವರ್ಷ ಹಾಗೂ ಈ ಬಾರಿಯ ಮಳೆಗೂ ಗ್ರಾಮೀಣ ಭಾಗದ ಹಲವು ಮನೆಗಳಿಗೆ ಗಂಭೀರ ಸ್ವರೂಪದ ಹಾನಿಯಾಗಿದೆ. 20ಕ್ಕೂ ಮಿಕ್ಕಿದ ಮನೆಗಳು ಸಂಪೂರ್ಣ ಹಾನಿಯಾಗಿವೆ. ಆದರೆ ಸರ್ಕಾರದಿಂದ ಈ ಮನೆಗಳಿಗೆ ಈವರೆಗೂ ಯಾವುದೇ ಪರಿಹಾರ ಬಂದಿಲ್ಲ. ಕಾರ್ಮಿಕ ವರ್ಗ ಇವತ್ತು ಬೀದಿ ಪಾಲಾಗುವಂಥ ಸಂಗತಿಯಾಗಿದೆ. ಬಡವರು ಮನೆ ಕಟ್ಟದಂಥ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ. ಪೇಟೆಯಲ್ಲಿರುವಂಥ ವರ್ತಕ ಸಮುದಾಯ ಇವತ್ತು ಯಾವುದೇ ವ್ಯಾಪಾರ ಇಲ್ಲದೆ ಅವರು ಇವತ್ತು ಒಂದು ಹಂತದಲ್ಲಿ ಇಡೀ ಸಮುದಾಯವನ್ನು ಈ ಸರ್ಕಾರ ಇವತ್ತು ಬೀದಿಗಿಳಿಯುವಂಥ ಸಂಗತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡ್ತಾ ಇದೆ. ಮನೆ ಇಲ್ಲದೆ ಜೋಪಡಿಯಲ್ಲಿ ಮಳೆಗಾಲ ಕಳಿಬೇಕಾದ ಪರಿಸ್ಥಿತಿ ಈ ಕುಟುಂಬಕ್ಕೆ ಎದುರಾಗಿದೆ. ಸರ್ಕಾರ ಹಾಗೂ ಜನಪ್ರತಿನಿಧಿಗಳು ತಕ್ಷಣ ಸ್ಪಂದಿಸಬೇಕಿದೆ. ಅಜಿತ್ ಕುಮಾರ್, ನ್ಯೂಸ್ 18 ಪುತ್ತೂರು.